ನಮ್ಮ ನೆಮ್ಮದಿಗೆ ಕಾರಣ ಆಗಿರೋ ನಮ್ಮ ದೇಶದ ಎಲ್ಲ ವೀರ ಯೋಧರಿಗೂ ನನ್ನ ದೀರ್ಘದಂಡ ನಮಸ್ಕಾರ. ಯಾಕೆಂದರೆ ಅವರಿಲ್ಲದೆ ಹೋಗಿದ್ದರೆ ನಾವೆಲ್ಲ ಇಷ್ಟು ನೆಮ್ಮದಿಯಾಗಿ ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಇಂಡಿಯಾ ಪಾಕಿಸ್ತಾನ ನಡುವೆ ಸ್ವಲ್ಪ ಅಷ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ. ಸೊ ಈ ಟೈಮಲ್ಲಿ ದೇಶನೇ ಮೊದಲು, ಅದು ಬಿಟ್ಟು ಬೇರೆ ಏನೇನು ಮಾತಾಡೋಕ್ಕಾಗುತ್ತೆ. ಸೊ ಕ್ರಿಕೆಟು, ಸಿನಿಮಾ, ಇನ್ನೊಂದು ಮತ್ತೊಂದು ಅದೆಲ್ಲ ಆಮೇಲೆ. ಹಾಗಾಗಿ ಯಾವ ವಿಡಿಯೋಗಳು ಮಾಡಿರಲಿಲ್ಲ. ಸೊ ನಿನ್ನೆ ವಿರಾಟ್ ಕೊಹ್ಲಿ ಅವರು ರಿಟೈರ್ ಆಗಿದ್ದಾರೆ ಟೆಸ್ಟ್ ಕ್ರಿಕೆಟಿಂದ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ವಿರಾಟ್ ಕೊಹ್ಲಿ ಅವರು 2011ರಿಂದ ಟೆಸ್ಟ್ ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವೆಲ್ಲ ಅಂದ್ಕೊತಾ ಇದ್ವಿ ಅವರ ಫಿಟ್ನೆಸ್ಗೆ ಮತ್ತು ಅವ್ರ ಕಮಿಟ್ಮೆಂಟ್ಗೆ ಅವ್ರು ಇನ್ನೂ ಒಂದು 2-3 ವರ್ಷ ಆಡಬಹುದು ಅಂತ. ಸೊ 2019-20ವರೆಗೂ ಅವರು ಟೆಸ್ಟ್ ಆ್ಯಾವ್ರೇಜ್ ಒಂದು ಟೈಮಲ್ಲಿ 55 ಇತ್ತು ಬ್ಯಾಟಿಂಗ್ ಆ್ಯಾವ್ರೇಜು. ಅಂದರೆ ಒಂದು 80-83 ಟೆಸ್ಟ್ ಆದಮೇಲೆ. ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಕೋವಿಡ್ ಆದಮೇಲೆ ಎಸ್ಪೆಷಲಿ ತುಂಬ ಡೌನ್ಫಾಲ್ ಆಗೋಕ್ಕೆ ಶುರು ಆಯಿತು. ಅಂದರೆ ಕಳೆದ 5 ವರ್ಷಗಳಲ್ಲಿ ಅವ್ರ ಆ್ಯಾವ್ರೇಜು 31-32 ಇದೆ. ಸೊ ಕೊಹ್ಲಿ ಅಂತ ಪ್ಲೇಯರ್, ಅಂದರೆ ಅವ್ರು ಆಡೋದು, ಅವ್ರ ತಾಕತ್ತು ಅದೆಲ್ಲ ನಾವು ನೋಡಿದ್ರೆ ಇದು ಮ್ಯಾಚೇ ಆಗಲ್ಲ ಇಲ್ಲೂ. ಸೊ ಇದು ಅವ್ರಿಗೂ ಇತ್ತು, ಫಾರ್ಮ್ ಡಿಪ್ ಆಗಿದೆ. ಸೊ ನೋಡೋಣ ಕಮ್ಬ್ಯಾಕ್ ಮಾಡ್ಬೋದಾ ಹೆಂಗೆ ಏನು ಅಂತ. 1-2 ರಣಜಿ ಮ್ಯಾಚು ಆಡಿದರು ಇತ್ತೀಚೆಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರ ನಿರ್ಧಾರನ ನಾವು ಗೌರವಿಸಲೇಬೇಕು. ಒಳ್ಳೆ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಟೆಸ್ಟ್ ಕ್ರಿಕೆಟ್ಗೆ. ಯಾಕೆಂದರೆ ಅವರು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ T20 ಎಷ್ಟು ಪಾಪ್ಯುಲರ್ ಆಗಿದೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಒನ್ ಡೇ ಕ್ರಿಕೆಟು ಒಂದು ಕಡೆ ಅದು ಎಲ್ಲೋ ಸೈಡ್ ಲೈನ್ ಆಗ್ತಾ ಇದೆ. ಬಟ್ ಟೆಸ್ಟ್ ಕ್ರಿಕೆಟ್ನ ಮತ್ತೆ ಜನರನ್ನ ಸ್ಟೇಡಿಯಮ್ಗೆ ಕರ್ಕೊಂಬರೋದ್ರಲ್ಲಿ ಕೊಹ್ಲಿ ಅವರು ತುಂಬ ಮುಂಚೂಣಿಯಲ್ಲಿದ್ದಾರೆ ಅವರು. ಅಂದರೆ ಸಚಿನ್, ದ್ರಾವಿಡ್ ಈ ಥರ ದಿಗ್ಗಜರು ರಿಟೈರ್ ಆದಮೇಲೆ ಇಂಡಿಯನ್ ಕ್ರಿಕೆಟ್ ಟೀಮ್ನ ಒಂದು ಉತ್ತುಂಗಕ್ಕೆ ಏರಿಸಿರೋರಲ್ಲಿ ಅವರು ಒಬ್ಬರು. ಅಫ್ಕೋರ್ಸ್ ಇಶಾಂತ್ ಶರ್ಮಾ ಅವರು, ಅಶ್ವಿನ್ ಅವರು ಎಲ್ಲರೂ ಇದ್ದಾರೆ ಇದರಲ್ಲಿ. ಬುಮ್ರಾ ಅವರಿದ್ದಾರೆ, ಚೇತೇಶ್ವರ್ ಪೂಜಾರ ಅವರು, ರಹಾನೆ ಅವರು, ಇತ್ತೀಚೆಗೆ ರೋಹಿತ್ ಅವರು. ಸೊ ಇವರೆಲ್ಲ ಆಡ್ತಾ ಇಲ್ಲ. ಈಗಾಗಲೇ ನಾನು ಏನೇನು ಹೇಳಿದೆ 6-7 ಜನ ಇವಾಗ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇಲ್ಲ. ಸೊ ಆ ಲಿಸ್ಟ್ಗೆ ಕೊಹ್ಲಿ ಅವರು ಸೇರಿಕೊಂಡಿದ್ದಾರೆ. ಸೊ ನೋಡೋಣ ಇನ್ಮೇಲೆ, ಅಂದರೆ ಅವರು ರಿಟೈರ್ ಆದಮೇಲೆ ಈ ಹೊಸ ಪ್ಲೇಯರ್ಸ್ಗಳು ಯಾರ್ಯಾರು ಬರಬಹುದು, ಮುಂದಿನ 10-15 ವರ್ಷ ಟೆಸ್ಟ್ ಕ್ರಿಕೆಟ್ ಯಾವ ಥರ ಇರುತ್ತೆ ಅನ್ನೋದು ನೋಡೋಕೆ ನಮಗೂ ಕುತೂಹಲ ಇದೆ. ಇದಾಗಿತ್ತು 12-13 ವರ್ಷಗಳ ಹಿಂದೆ. ಅಂದರೆ ಗಂಗೂಲಿ ಅವರು, ದ್ರಾವಿಡ್ ಅವರು, ಲಕ್ಷ್ಮಣ್ ಅವರು, ಸೆಹ್ವಾಗ್ ಅವರು, ಸಚಿನ್ ಅವರೆಲ್ಲ ರಿಟೈರ್ ಆದಾಗ ಇವರೆಲ್ಲ ಸ್ಥಾನ ತೊಗೊಂಡಿದ್ರು. ಅಂದರೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಅದು ಮುಂದುವರ್ಸ್ಕೊಂಡು ಹೋಗಿದ್ರು. ಅದು ಹಾಗೇ ಆಗುತ್ತೆ. ಒಂದು ಟ್ರಾನ್ಸಿಷನ್ ಪೀರಿಯಡ್ ನಡೀತಾ ಇದೆ ಇವಾಗ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಟೀಮಲ್ಲಿ. ಕೊಹ್ಲಿ ಅವರು ಒನ್ ಡೇ ಕ್ರಿಕೆಟ್ ಕಂಟಿನ್ಯೂ ಮಾಡ್ತಾರೆ, ಆಮೇಲೆ IPLನೂ ಆಡ್ತಾರೆ. ಟೆಸ್ಟಿಂದ ರಿಟೈರ್ ಆಗಿದ್ದಾರೆ. ಸೊ ಹೋದ ವರ್ಷವೇ ಅವರು ಮತ್ತು ರೋಹಿತ್ ಅವರು ಒಟ್ಟಿಗೆ T20 ವರ್ಲ್ಡ್ ಕಪ್ ಗೆದ್ಮೇಲೆ ರಿಟೈರ್ ಆಗಿದ್ದರು. ಸೊ ಈ ಸಲನೂ ಹೆಚ್ಚು ಕಮ್ಮಿ ಹಾಗೆ ಆಗಿದೆ. ಇಬ್ಬರು 5-6 ದಿನಗಳ ಅಂತರದಲ್ಲಿ ಇಬ್ಬರು ರಿಟೈರ್ ಆಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅವ್ರಿಗೆ. ಸೊ ಕೊಹ್ಲಿ ಅವ್ರ ಬಗ್ಗೆ ನಾವು 1 ಗಂಟೆ 2 ಗಂಟೆನೇ ಮಾತಾಡ್ಬೋದು. ನನ್ನ ಫ್ರೆಂಡ್ಗೆ ಅದೇ ಹೇಳ್ತಾ ಇದ್ದೇನೆ. ಅವನು ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿನೇ ಇಲ್ಲ ಅಂತ ಇದ್ದಾನೆ. ಸೊ ಅದೇನೆ, ತುಂಬ ವಿಷಯಗಳಿದೆ ತಲೆಯಲ್ಲಿ ಮಾತಾಡೋದಕ್ಕೆ. ಅಂದರೆ ಅವರು ಆಸ್ಟ್ರೇಲಿಯಾಗೆ ಹೋಗಿ ಆಸ್ಟ್ರೇಲಿಯಾದಲ್ಲಿ ಆಡಿದ ರೀತಿ ಆಗಿರ್ಬೋದು, ಇಂಗ್ಲೆಂಡಲ್ಲಿ 60 ಓವರಲ್ಲಿ ಅವ್ರಿಗೆ ನರಕ ತೋರಿಸ್ಬೇಕು ಅಂತ ಹೇಳಿದ್ದು ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅಂದರೆ ಅಪೋಸಿಷನ್ ಟೀಮ್ಗೆ. ಅವ್ರ ಥರ ಅಂದರೆ ಟೆಸ್ಟ್ ಕ್ರಿಕೆಟಲ್ಲಿ ಕ್ಯಾಪ್ಟನ್ನು ನಾವಂತೂ ಕಳೆದ 20-25 ವರ್ಷಗಳಲ್ಲಿ ನೋಡಿರೋದು ತುಂಬ ಕಮ್ಮಿ ಜನನ. ಸೌರವ್ ಗಂಗೂಲಿ ಅವ್ರು ಆದಮೇಲೆ ಈ ಥರ ಒಂದು ಮೈಂಡ್ಸೆಟ್ ಇರೋವಂಥ ಒಬ್ಬ ಟೆಸ್ಟ್ ಕ್ಯಾಪ್ಟನ್ನ ನಾವು ಎಲ್ಲೋ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಇನ್ನೊಂದು ಸೀರೀಸ್ ಆಡ್ಬೋದಾಗಿತ್ತಾ ಇಂಗ್ಲೆಂಡ್ ಮೇಲೆ 5 ಮ್ಯಾಚು, ಅದನ್ನು ನೋಡಿಕೊಂಡು ಡಿಸೈಡ್ ಮಾಡ್ಬೋದಾಗಿತ್ತಾ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ಬಟ್ ಇದು ಅವರ ಲೈಫ್ ಡಿಸಿಷನ್ನು. ಸೊ ನಾವಿದ್ರ ಬಗ್ಗೆ ಏನು ಜಾಸ್ತಿ ಹೇಳೋಕ್ಕಾಗಲ್ಲ ಇವಾಗ. ಸೊ ನೋಡೋಣ. ಜೈಸ್ವಾಲ್ ಅವರು, ರಿಷಬ್ ಪಂತ್ ಅವರು, ರಾಹುಲ್ ಅವರಿದ್ದಾರೆ ಇನ್ನು ಟೀಮಲ್ಲಿ. ಇವರೆಲ್ಲ ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗ್ತಾರೆ. ಜಸ್ಪ್ರೀತ್ ಬುಮ್ರಾ ಅವರು ಅಫ್ಕೋರ್ಸ್, ಅವ್ರ ಜೊತೆ ಸಿರಾಜ್, ಮೊಹಮ್ಮದ್ ಶಮಿ ಇವರೆಲ್ಲ ಇನ್ನೂ ಒಂದು 4-5 ವರ್ಷ ಅಂತೂ ಆಡ್ತಾರೆ ಅಂತ ಒಂದು ಹೋಪ್ ಇದೆ. ನೋಡಬೇಕು. ಅದ್ರ ಜೊತೆ ಫಿಟ್ನೆಸ್ಸೂ ಇರಬೇಕಾಗುತ್ತೆ. ಇವರೆಲ್ಲ ಯಾವ ಥರ ಅಪ್ರೋಚ್ ಮಾಡ್ತಾರೆ. ಗಿಲ್ಲಿದ್ದಾರೆ. ಸೊ ಇವರೆಲ್ಲ ಹೆಂಗೆ ಆಡ್ತಾರೆ ಅಂತ ನಮಗೂ ಕುತೂಹಲ ಇದೆ. ಜಡೇಜಾ ಅವರಿದ್ದಾರೆ ಟೀಮಲ್ಲಿ.
ನೋಡೋಣ ಇಂಗ್ಲೆಂಡ್ ಸೀರೀಸ್ ಯಾವ ಥರ ಇರುತ್ತೆ ಅಂತ. ಆಲ್ ದ ಬೆಸ್ಟ್ ವಿರಾಟ್. ಥ್ಯಾಂಕ್ ಯು.